Hello students, today we will discuss one interesting concept, that is electric field. We know that a charge Q placed at a certain distance R with another charge, say plus Q, experiences a force that is called the electrostatic force. To experience this force, there must be something around this charge or this charge, so that this charge or the charge experiences the force. And what is that region? As the name indicates, field. ಫೀಲ್ಡ್ ಅಂದರೆ ಏನಪ್ಪ? ಈಗ ನಾವು ಕ್ರಿಕೆಟ್ ಆಡ್ತಿರ್ತೀವಿ, ಕ್ರಿಕೆಟ್ ಒಳಗೆ ಏನಪ್ಪ ಫೀಲ್ಡ್ ಹಚ್ಚಿರ್ತಾರೆ, ಕ್ಯಾಚಿಂಗ್ ಪೊಸಿಷನ್ಸ್ ಅಂತ, ರೈಟ್? ಹಂಗೆ ಒಂದು ರೀಜನ್ ಒಳಗೆ ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ಲು ಎಂಟರ್ ಆತಂದರೆ ಆ ಚಾರ್ಜ್ ಪಾರ್ಟಿಕಲ್ಲು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತದೆ. ಈಗ ಇಲ್ಲೊಂದು ಚಾರ್ಜ್ ಅದ ಕ್ಯೂ, ಈ ಚಾರ್ಜ್ ಕ್ಯೂ ಸುತ್ತಮುತ್ತಲೇ ಈ ಜಾಗ ಅದ. ದಿಸ್ ಇಸ್ ದ ರೀಜನ್ ಅರೌಂಡ್ ದ ಚಾರ್ಜ್. ದಿಸ್ ಇಸ್ ದ ರೀಜನ್ ಅರೌಂಡ್ ದ ಚಾರ್ಜ್. ಈ ರೀಜನ್ ಒಳಗೆ ಯಾವುದೋ ಒಂದು ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಎಂಟರ್ ಆತಂದರೆ, ಸಪೋಸ್ ಇಲ್ಲೊಂದು ಚಾರ್ಜ್ ಅದ ಕ್ಯೂ, ಇದೊಂದು ಸೋರ್ಸ್ ಚಾರ್ಜ್ ಅಂತ ಹೇಳ್ತೀನಿ, ಆಮೇಲೆ ಇದು ಕ್ಯೂ ನಾಟ್ ಅಂತ ಹೇಳ್ತೀನಿ, ವಿಲ್ ಕಾಲ್ಡ್ ಇಸ್ ದ ಟೆಸ್ಟ್ ಚಾರ್ಜ್. ಅದಕ್ಕೆ ನಾನು ಹೇಳ್ತೀನಿ ಟೆಸ್ಟ್ ಚಾರ್ಜ್ ಅಂತ ಹೇಳ್ತೀನಿ. ಯಾಕೆ ಟೆಸ್ಟ್ ಚಾರ್ಜ್ ಅಂತ ಹೇಳ್ತಪ್ಪ ಅಂದರೆ, ನಾವು ಈ ಚಾರ್ಜ್ ಮೇಲೆ ಟೆಸ್ಟ್ ಮಾಡಕತ್ತೀವಿ, ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತೈತಿ, ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೈತಿ, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅನ್ನೋದು ಇದಕ್ಕೆ ನಾವು ಟೆಸ್ಟ್ ಚಾರ್ಜ್ ಅಂತ ಹೇಳಿ. ಆಮೇಲೆ ಈ ಕ್ಯೂ ಏನದಲ್ಲ, ಈ ಕ್ಯೂಗೆ ನಾನು ಸೋರ್ಸ್ ಚಾರ್ಜ್ ಅಂತ ಹೇಳ್ತೀನಿ. ದಿಸ್ ಕ್ಯೂ ಈಸ್ ಕಾಲ್ಡ್ ಸೋರ್ಸ್, ರೈಟ್? ಎವ್ರಿ ಚಾರ್ಜ್ ಇಟ್ ಹ್ಯಾಸ್ ಇಟ್ಸ್ ಓನ್ ರೀಜನ್. ಎವ್ರಿ ಚಾರ್ಜ್ which has its own region in which another charge particle experiences an electrostatic force. Every charge has its own region. ಪ್ರತಿಯೊಂದು ಚಾರ್ಜ್ ಏನಿರ್ತದಪ್ಪ ಅಂದರೆ ಅದರದೇ ಆದಂಥ ಒಂದು ರೀಜನ್ ಇರ್ತದೆ, ಜಾಗ ಇರ್ತದೆ, ಸ್ಪೇಸ್ ಇರ್ತದೆ. ಆ ಸ್ಪೇಸ್ದಾಗ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ಲು ಬಂತಂದರೆ ಆ ಚಾರ್ಜ್ ಪಾರ್ಟಿಕಲ್ಲು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಪ್ಪ ಅಂದರೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತದೆ. ಅದಕ್ಕೆ ನಾವು ಫೀಲ್ಡ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಫೀಲ್ಡ್ ಅಂತ ಹೇಳ್ತೀವಿ. ಪ್ರತಿಯೊಂದು ಚಾರ್ಜ್ ನೋಡಿರಿ, ಸ್ಟ್ಯಾಟಿಕ್ ಚಾರ್ಜ್ ಏನಿರ್ತದಪ್ಪ ಅಂದರೆ, ರೆಸ್ಟ್ ಚಾರ್ಜು ಯಾವತ್ತೂ ಕೂಡ ಏನು ಕ್ರಿಯೇಟ್ ಮಾಡ್ತದಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ. ಸ್ಟ್ಯಾಟಿಕ್ ಚಾರ್ಜ್ ಆಲ್ವೇಸ್ ಕ್ರಿಯೇಟ್ಸ್ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್ಸ್ ರೀಜನ್. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಬರ್ತದೆ. ಮ್ಯಾಗ್ನೆಟಿಕ್ ಫೀಲ್ಡು ಮೂವಿಂಗ್ ಚಾರ್ಜ್ ಏನಿರ್ತಪ್ಪ, ಅಲ್ಲೇ ಯಾವ ಚಾರ್ಜು ಮೋಷನ್ದಲ್ಲಿ ಇರ್ತಾವೆ, ಮೂವಿಂಗ್ ಇರ್ತಾವೆ, ಅವು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾವೆ. ಯಾವ ಚಾರ್ಜ್ ರೆಸ್ಟ್ದಾಗಿರ್ತಾವೆ ಆ ಚಾರ್ಜ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡು ಇದಕ್ಕೆ ನಾನು ಹೇಳೀನಿ ಏನಪ್ಪ ಅಂದರೆ, ಇಟ್ ಈಸ್ ದ ರೀಜನ್, ಇಟ್ ಇಸ್ ದ ಸ್ಪೇಸ್ around the charge in which the another charge particle experiences an electrostatic force, right? ಈಗ ಸಿಂಪ್ಲಿ ಒಂದು ಚಾರ್ಜ್ ಅದಪ್ಪ, ಈ ಚಾರ್ಜು ಆ ಜಾಗದಾಗ ಪ್ರೆಸೆಂಟ್ ಐತಿ ಅಥವಾ ಇಲ್ಲ ತಿಳ್ಕೊಬೇಕಾದ್ರೆ ನನಗೆ ಏನು ಮಾಡಬೇಕಾಗಿರ್ತಿ, ಐ ಹ್ಯಾವ್ ಟು ಪ್ಲೇಸ್ ಒನ್ ಮೋರ್ ಚಾರ್ಜ್. ಅದ್ರ ಪಕ್ಕದಲ್ಲಿ ಸೈಡ್ದಲ್ಲಿ ನಾನೇನು ಮಾಡಬೇಕಾಗಿತ್ತು, ಮತ್ತೊಂದು ಚಾರ್ಜನ್ನು ತಂದಿಡಬೇಕಾಗಿತ್ತು. ಆವಾಗ ಮಾತ್ರ ಅವು ಎರಡೂ ಚಾರ್ಜಸ್ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಪ್ಪ ಅಂದರೆ ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾವೆ. ಆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಅದರ ಹಿನ್ನೆಲೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಫೀಲ್ಡ್ ಕ್ರಿಯೇಟ್ ಆಗಿರ್ತದೆ. ಆ ಯಾವ ಫೀಲ್ಡಪ್ಪ ಅಂದರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ಅದಕ್ಕಾಗಿ ನಾವೇನಪ್ಪ ಅಲ್ಲಿ ನಾವೇನು ಹೇಳ್ತೀವಿ, ಆ ಜಾಗದಾಗ ಆ ಚಾರ್ಜು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತದೆ, ರೈಟ್? ಈಗ ಸಪೋಸು
ಇದೊಂದು ಚಾರ್ಜ್ ಪಾರ್ಟಿಕಲ್ ಅದ, ಇದು ಡಸ್ಟರ್ ಅದು. ಇದೊಂದು ಚಾರ್ಜ್ ಅಂತ ತಿಳ್ಕೊಂಡು, ಈ ಚಾರ್ಜು ಸುತ್ತಮುತ್ತಲಿ ಜಾಗ ಅದ, ರೈಟ್. ಈ ಥರದ್ದು ಯಾವುದಂತ ಒಂದು ಸೀಮಿಟ್ ಜಾಗ ಇರ್ತದೆ, ರೈಟ್. ಆ ಜಾಗದಾಗ ಇನ್ನೊಂದು ಯಾವುದ್ರಿ ಚಾರ್ಜ್ ಪಾರ್ಟಿಕಲ್ ಬಂತಂದರೆ ಈ ಚಾರ್ಜ್ ಪಾರ್ಟಿಕಲ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೈತಿ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಆವಾಗ ನಾವು ಅದಕ್ಕೆ ಏನು ಹೇಳ್ತೀವಪ್ಪ ಅಂದರೆ ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದ ಸ್ಪೇಸ್ or region around a charge in which another charge particle experiences an electrostatic force. So ಇಲ್ಲಿ ಬರ್ತೀನಿ ನಾನು, electric field is the space or region around the charge in which another charged particle experiences an electric force. Note, electric field is the space or region around the charge in which the another charge particle experiences an electric force. ಅದಕ್ಕೆ ನಾನು ಹೇಳ್ತೀಪ್ಪ ಅಂದರೆ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಯಾಕಪ್ಪ ಅಂದರೆ ಅದ್ರ ಮೇಲೆ ಏನು ಆ್ಯಕ್ಟ್ ಆಗತ್ತದ, ಫೋರ್ಸ್ ಆ್ಯಕ್ಟ್ ಆಗತ್ತದ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ ಯಾವ ಥರದಿಂದಪ್ಪ ಅಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಎಲೆಕ್ಟ್ರಿಕ್ ಫೀಲ್ಡನ್ನು ಮೇಜರ್ ಮಾಡಬೇಕಾದ್ರೆ, ರೀಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಅದಕ್ಕೆ ಏನು ಹೇಳ್ತೀವಪ್ಪ ಅಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ ಮುಖಾಂತರ ಹೇಳ್ತೀವಿ. we call it as the electric intensity. So electric intensity ನಾವು ಡಿಫೈನ್ ಮಾಡ್ತೀವಿ ಹೆಂಗಪ್ಪ ಅಂದರೆ it is a vector quantity, that is E, which is equal to force acting on a unit positive test charge. Electric field or electric intensity, it is the force experienced by the unit positive test charge. Force per unit charge ಅಂತ ಕೂಡ ಹೇಳ್ತೀವಿ. Force per unit charge, that is nothing but the electric intensity ಅಥವಾ strength of the electric field. ನಾವು ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ಹೇಳ್ಬೋದು ಅಥವಾ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೂಡ ಹೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ನಮಗೇನಿರ್ತಪ್ಪ ಅಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತದ್ದು. ಸೊ E is equal to F divided by Q0 ಅಂತ ಹೇಳ್ತೀವಿ, ರೈಟ್. ವೇರ್ Q0 is a test charge. Q0 ಅಂದರೆ ಏನಪ್ಪ ಇದು, ಟೆಸ್ಟ್ ಚಾರ್ಜ್ ಅಂತೀವಿ. ಸೊ E is equal to F divided by Q0, where F is the force, Q0 is the ಟೆಸ್ಟ್ ಚಾರ್ಜ್ ಅಂತ ಹೇಳ್ತೀವಿ. ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂತ ಕೂಡ ಹೇಳ್ತೀವಿ. SI ಯೂನಿಟ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ F is nothing but the Newton, Q0 is nothing but the test charge, it is Coulomb. So Newton per Coulomb, it is the SI unit of electric field intensity. It is a vector quantity. It is a vector quantity. ಇದೊಂದು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ, ರೈಟ್. ಸೊ ಯಾವುದೋ ಒಂದು ಜಾಗದಾಗ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡು ಹಿಡಿಬೇಕಾದ್ರೆ ನಮಗೆ ಆ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೈತಿ ನಾವು ಅದನ್ನು ಕಂಡುಹಿಡಿಬೋದು. ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ E is equal to F divided by Q0 ಅಂತ ಹೇಳ್ತೀವಿ. ಸೊ ಇದು ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಸಿಕ್ಕಿತ್ತು. ಸೊ ಈಗ ನಾವು ಹೇಳಲ್ಲ ಏನಪ್ಪ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ಇಸ್ ಅ ರೀಜನ್ ಆರ್ ಸ್ಪೇಸ್ around a charge in which another charge particle experiences an electrostatic force. ಹಾಗಾದರೆ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್ ವಾಟ್ ವಿ ರಿಕ್ವೈರ್ಡ್, ಇಲ್ಲಿ ನಾವು ಒಂದು ಸ್ಮಾಲ್ ಒಂದು ಡೆರಿವೇಷನ್ ನೋಡ್ಬಿಡೋಣ.
ಸಿಂಪಲ್ ಅನ್ನೋಂಥ ಒಂದು ಡೆರಿವೇಷನ್ನ ನೋಡೋಣ ಈಗ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್, ಡ್ಯೂ ಟು ಪಾಯಿಂಟ್ ಚಾರ್ಜ್, electric field due to point charge. Suppose ಒಂದು XY plane ಇದೆ, ಒಂದು ಚಾರ್ಜ್ ಇದೆ ಇಲ್ಲಿ, ಸೋರ್ಸ್ ಚಾರ್ಜ್ Q. ಈ ಚಾರ್ಜ್ದಿಂದ ಎಟ್ ಎ ಸರ್ಟನ್ ಡಿಸ್ಟೆನ್ಸ್ ಆರ್ದಾಗ ಒಂದು ಚಾರ್ಜ್ ಅದ Q0 ಅನ್ನೋಂಥದ್ದು ಟೆಸ್ಟ್ ಚಾರ್ಜ್ ಅದು, ರೈಟ್. ಈ ಚಾರ್ಜಿಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ನನಗಿಲ್ಲಿ ಕಂಡುಹಿಡಬೇಕಾಗೈತಿ ಎಟ್ ಪಾಯಿಂಟ್ P, ರೈಟ್. ಒಂದು P ರೀಜನ್ದಾಗ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕಾಗೈತಿ. ದೇರ್ ಫೋರ್ ಫ್ರಾಮ್ ಕೂಲಮ್ಸ್ ಲಾ we know that F is equal to 1 divided by 4 pi epsilon naught Q1 Q2 divided by R square ಅನ್ನೋಂಥ ಫಾರ್ಮುಲಾ ನಮ್ಗೆ ಅದ. Instead of Q1 Q2 what we have? Q and Q0. So it is Q0 divided by R square. But what we have? E is equal to F divided by Q0. F is equal to F divided by Q0 ಅಂತದ. ಸೊ F ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಇಟ್ ಈಸ್ 1 divided by 4 pi epsilon naught Q0 divided by R square whole divided by Q0 ಅಂತದ. This Q0 get cancel. What remains here? That is E is equal to 1 by 4 pi epsilon naught, that is Q divided by R square. This is the electric field due to the point charge. ಒಂದು ಪಾಯಿಂಟ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನನಗೆ ಫಾರ್ಮುಲಾ ಏನು ಬರ್ತದಪ್ಪ ಅಂದರೆ 1 divided by 4 pi epsilon naught Q by R square. This is electric field due to the point charge. This is the force between the two charge. Don't get confused ಆಗಕ್ಕೆ ಹೋಗಬೇಡ್ರಿ. ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜ್ ಕೂಲಮ್ಸ್ ಲಾ ಮುಖಾಂತರ ಹೇಳ್ತೀವಿ. ದಟ್ ಈಸ್ F is equal to 1 by 4 pi epsilon naught Q0 ಅಥವಾ Q1 Q2 by R square ಅಂತದ್ದು. ಬಟ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದಲ್ಲ, electric field due to the point charge is 1 by 4 pi epsilon naught Q divided by R square ಅನ್ನೋಂಥದ್ದು, ರೈಟ್. ಇದು ಮೇಲೆ ನಮಗೆ ಸಾಕಷ್ಟು ಏನಪ್ಪ ಪ್ರಾಬ್ಲಮ್ಸ್ ಬರ್ತವೆ. ಈ ಚಾಪ್ಟರ್ ಮೇಲೆ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್ ಅಂತ ಬರ್ತದೆ. ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್? ದಟ್ ಈಸ್ E is equal to 1 by 4 pi epsilon naught Q divided by R square ಅಂತ ಇದೆ, ರೈಟ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್. ನಮಗೆ ಎಕ್ಸಾಮ್ದಲ್ಲಿ 1 ಮಾರ್ಕ್ಸಿಗೆ ಇಲ್ಲಿ ಅಥವಾ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಈ ಪ್ರಶ್ನೆ ನಮಗಲ್ಲಿ ಸಾಕಷ್ಟು ಸಲ ಕೇಳ್ತಾರೆ, ರೈಟ್.